ನಮಸ್ಕಾರ ದಾನಿಗಳಿಗೆ ಬೆಳ್ಸೋರ್ಗೆ ಸಬ್ಸ್ಕ್ರೈಬರ್ಸ್ಗೆ ಎಲ್ಲರಿಗೂ ನಮಸ್ಕಾರ. ಇವತ್ತಿಂದ ನಮ್ಮದು ಹೊಸ ಚಾನಲ್ ಸ್ಟಾರ್ಟ್ ಆಗಿದೆ, ಅಜ್ಞಾತ ವಾಸ ಅಂತ. ನಾವು ಇವಾಗ ಇಲ್ಲೊಂದು ಫಾರೆಸ್ಟಿಗೆ ಬಂದಿದ್ದೀವಿ. ಈ ಫಾರೆಸ್ಟಲ್ಲಿ ಏನಕ್ಕೆ ಬಂದಿದ್ದೀವಿ ಅಂದರೆ ಅದಕ್ಕೊಂದು ರಹಸ್ಯ ಐತೆ. ನಿಮಗೆ ಬರ್ತಾ ಗೊತ್ತಾಗುತ್ತೆ ಏನು ಎತ್ತ ಅಂತ. ಇವಾಗ ನಾವು ಹೋಗ್ತಾ ಇರೋದು ಫಾರೆಸ್ಟ್ ಒಳಗಡೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲೊಂದು ಮನೆ ಇದೆ ಅಂತ ಹೇಳಿದ್ದಾರೆ, ಅದು ಆಲ್ರೆಡಿ ಇಲ್ಲಿಂದ ಸ್ಥಳೀಯರು ಹೇಳಿದ್ದಾರೆ. ಅದ್ರ ಬಗ್ಗೆ ಇವಾಗ ನಾವೇನಿದೆಯಲ್ಲ ಡೀಪಾಗೆ ಇಳಿದುಬಿಟ್ಟು ಆಳ ನೋಡಬೇಕು. ಇವನಿಗೆ ಪೆನ್ನು ಪೆನ್ಸಿಲ್ ಪೇಪರ್ ಏನ್ ಬೇಕು ಕೊಡ್ರ, ಜ್ಞಾಪಕ ಇರ್ಲಿ ನನ್ ಜೊತೆ ಜರ್ನಿ ಮಾಡ್ತಿದ್ಯಾ. ನನ್ ಜರ್ನಿ ಇರೋದೇ ಒಂದ್ ಮೇಲೆ. ಫ್ರೆಂಡ್ಸ್ ನೋಡಿ, ಇದು ಯಾವುದೋ ಒಂದು ಜಾಗಕ್ಕೆ ಅಂತ ಬಂದಿದ್ದೀವಿ. ಬಟ್ ಆ್ಯಕ್ಚುಲಿ ನಾವು ನಿನ್ನೆ ನೈಟೇ ಮಾಡಬೇಕಾಗಿತ್ತು. ಇಲ್ಲೊಂಚೂರು ಮಳೆ ಬಂತು, ನಾವು ಮಾಡೋಕ್ಕಾಗಲಿಲ್ಲ. ಸೊ ಇದೊಂದು ಮನೆ ಇದೆ. ಬಟ್ ಈ ಮನೇಲಿ ತುಂಬ ಫ್ರೀ ಎಲ್ಲ ಇದೆ. ಏನು ಅಂತ ಹೇಳ್ಬೇಕು ಅಂದರೆ ಬನ್ನಿ ಒಂದ್ಸಲಿ ಹೋಗೋಣ. ಇವಾಗ ಸದ್ಯಕ್ಕೆ ಹೋಗಿರ್ತೀವಿ, ತಿರ್ಗಾ ನೈಟ್ ಇಲ್ಲೇ ಲೈವ್ ಸ್ಟ್ರೀಮ್ ಬರೋದು ನಾವು. ನೋಡಿಲಿ ನಲ್ಲಿ ಕೊಳೆ ಏನೈತೆ ಇಲ್ಲಿ, ಅದು ನೋಡಿ ತುಂಬಾ ವರ್ಷದಿಂದ ಐತೆ. ಹಾಂ, ಕತ್ಲಾದ್ಮೇಲೆ ತುಂಬಾ ತರ ಸೌಂಡ್ ಬರ್ತಾವಂತ ಇಲ್ಲಿ. ಲೈಕ್ ಏನಂತಂದ್ರೆ ಇಲ್ಲಿಂದ ನೀನು 1 ಕಿಲೋಮೀಟರ್ ಮುಂದೆ ಹೋಯ್ತೆ ಅಂತಂದ್ರೆ, ಲೈಕ್ ಅಂದ್ರೆ ಈಗ ಹೆಂಗೆ ಅಂದ್ರೆ ಇದು ವಾಮಾಚಾರ ಎಲ್ಲ ಮಾಡ್ತಾರಲ್ಲ, ಎಕ್ಸಾಂಪಲ್ ಫಿಲ್ಮ್ ಸೇಮ್ ಅದೇ ತರ ಇಟ್ಕೊಂಡು ಸ್ಕೆಲ್ಟನ್ ಮನುಷ್ಯನ್ ಮೂಳೆ ಇದೇ ನೋಡ್ಬೋದಾ ತೆಗ್ದು? ನೋಡೋಣ. ಅದಕ್ಕೆ ನಾವು ಬಂದಿರೋ ನಮಗೆ ಗೊತ್ತಿಲ್ಲ ಇದೆಲ್ಲ ಹೆಂಗಿದೆ ಅಂತ. ಮನೆ ಫುಲ್ಲು ಒಳ್ಳೆ ನೈಟೆಲ್ಲ ಇಲ್ಲಿ ಏನೋ ಸೌಂಡ್ ಎಲ್ಲ ಬರುತ್ತಂತೆ. ಆ್ಯಕ್ಚುಲಿ ಇಲ್ಲಿ ಫಸ್ಟ್ ಯಾರೋ ಇದ್ರಂತೆ ಫ್ಯಾಮಿಲಿ, ಅದೇನಾಯಿತು ಏನು ಕತೆ ಎಲ್ಲ ಹಂಗೆ ಬಿಟ್ಟಿದ್ದಾರೆ, ಏನು ಅಂತಲೂ ಗೊತ್ತಿಲ್ಲ. ಇಲ್ಲಿ ನೋಡಿ ಅಪ್ಪ, ಒಬ್ಬನೇ ಬರೋಕ್ಕಂತೂ ಮಾರ್ನಿಂಗ್ ಟೈಮಲ್ಲೇ ಇಷ್ಟು ಭಯ ಆಗ್ತಿದೆ. ಗೊತ್ತಿಲ್ಲ ನೈಟ್ ಹೆಂಗಿರುತ್ತೆ ಏನು ಅಂತ ಒಂದು ಗೊತ್ತಿಲ್ಲ. ಇಲ್ಲಿ ನೈಟು 8 ಗಂಟೆ ಮೇಲೆ ಯಾರು ಬರಲ್ಲ. ರೀಸನ್ ಬಂದ್ಬಿಟ್ಟು ಇಲ್ಲಿ ಏನು ಅಂತಂದ್ರೆ ಜನಗಳ ಭಯ, ಅವರೇ ಕಲ್ಪನೆ ಮಾಡ್ಕೊಂಡವರು, ಇಲ್ಲ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಆ ತರ ಯಾವ್ದೋ ಗೊತ್ತಿಲ್ಲ, ನನಗೂ ಕರೆಕ್ಟಾಗಿ ಗೊತ್ತಿಲ್ಲ. ಇಲ್ಲಿಗೆ ಬರೋಕೆ ಈ ಜಾಗ ಏನೈತೆ ಮುಂದೆ ಕಾಣಿಸ್ತೈತಲ್ಲ, ಈ ಜಾಗಕ್ಕೆ 8 ಗಂಟೆ ಆದ್ಮೇಲೆ ಯಾರು ಜನನೇ ಬರಲ್ಲ. ಹೆವಿ ಹಾಂಟೆಡ್ ಹೌಸ್ ತರ. ಲೈಕ್ ಇದು ಹಾಂಟೆಡ್ ಹೌಸ್ ಅಂದ್ರೆ ಗೋಸ್ಟಾ ಇಲ್ಲ ಇಲ್ಲಿಂದ ಮನುಷ್ಯರನ್ನೇ ಮಾಡೋದು? ಮನುಷ್ಯರು ಯಾರೋ ತೀರೋಗೋರೆ, ಅದೇ ಹೇಳಿದ್ನಲ್ಲ ನಿಮ್ಗೆ. ಯಾರು ಇಲ್ಲ ಈ ಮನೇಲಿ. ಓಕೆ, ಎಷ್ಟೋ ಜನ ಆಲ್ಮೋಸ್ಟ್ 5 years ಆಯ್ತು ಈ ಮನೆ ಕಾಣಿಸ್ತೈತಲ್ಲ ಮುಂದೆ. ಓ ಇದೇ ನಮ್ಮನೆ? ಇದೇ ಮನೆ ಆಲ್ಮೋಸ್ಟ್ 5 years ಆಯ್ತು. 5 ವರ್ಷದಿಂದ ಇವಾಗ ಹೆಂಗೈತೆ, 5 ವರ್ಷದಿಂದ ನಂಗೆ ಇತ್ತು, ಸುಣ್ಣ ಬಣ್ಣ ಬಳ್ಕೊಂಡಿದ್ರಷ್ಟೇ. ಮೇಲ್ಗಡೆ ಬಂದ್ಬಿಟ್ಟು ಆಫೀಸ್ ಅಲ್ಲಿ ಇದೆಯಲ್ಲ, ಅದು ಆಫೀಸ್ ಇದುವರೆಗೂ ಎಷ್ಟು ಎಲ್ಲ ವರ್ಷಕ್ಕೊಂದ್ಸಲ ಬಾಗ್ಲು ತೆಗಿತಾರೆ. ಅಲ್ಲಿ ಏನಾರ ಒಳಗಡೆ ಏನಾರ ಐಟಮ್ ಬೇಕಿತ್ತು ಅಂದ್ರೆ, ಕೆಳಗಡೆ ಐತೆ ಗೊತ್ತಾ, ಇದೆಲ್ಲ ಬಂದ್ಬಿಟ್ಟು ಆ ಕಡೆ ಅವ್ರು ಇದ್ದಿದ್ದು. ಬಟ್ ಏನಂದ್ರೆ ರಿಯಲಿಸ್ಟಿಕ್ ಏನಿದೆಯೋ ಅದನ್ನ ಮಾಡಬೇಕು ಅಂತಾನೆ ಇದೀವಿ. ನೋಡಬೇಕು ಗೈಸ್ ಹೆಂಗೆ ಬರುತ್ತೆ ಏನು ಅಂತ ಗೊತ್ತಿಲ್ಲ. ನೋಡಿ ಹೆಂಗಿದೆ ಮನೆ, ಫುಲ್ಲು ಒಂಥರ ಈ ಪಾಳ್ ಬಂಗ್ಲೆ ಥರ ಇದೆ ಇದು. ಅದು ಫಾರೆಸ್ಟ್ ಒಳಗಡೆ ಇರೋದು. ಫಾರೆಸ್ಟ್ ಅಂದರೆ ಕಾಡು, ಬಟ್ ಇದು ಯಾವುದೋ ಪ್ರೈವೇಟ್ ಪ್ರಾಪರ್ಟಿ ಥರ ಇದೆ. ಬಟ್ ಇಲ್ಲಿ ಜನ ಅಂತಾರೆ ಫಾರೆಸ್ಟ್ ಅಂತಾರೆ ಇವೆಲ್ಲ. ಊರು ಯಾವ್ದು ಇದು? ಊರು ಒಂದು ಅಮೃತಹಳ್ಳಿ ಅಂತ ಬರುತ್ತೆ, ಅದೇ ಊರಿದು. ಏನು ಹಿಂಗಿದೆ ಒಳ್ಳೆ ಫುಲ್ಲು ಕಾಡು. ಒಳಗಡೆ ಇಂಥ ಮನೆ ಇದು ಒಂದೇ ಮನೆ, ಸಿಂಗಲ್ ಮನೆ ಒಳಗಡೆ ಹೋಗ್ತಾ ಇದೀವಿ. ನೋಡ್ಬೇಕು, ಮನೆ ಒಳಗಡೆ ಫಸ್ಟ್ ಹೋಗೋಣ, ಆಮೇಲೆ ಅಲ್ಲಿ ಏನಾಗಿದೆ ಏನು ಎಲ್ಲ ಕ್ಲೀನಾಗಿ ತಿಳ್ಕೊಳ್ಳೋಣ. ನೋಡಿ ಫಸ್ಟ್ ಮನೆ ಸುತ್ತ ನೋಡಿ ಹೆಂಗ್ ಕಟ್ಟಿದೀವಿ ನೋಡ್ರಿ. ವಾಶ್ರೂಮ್ ಎಲ್ಲ ಯಾವಾಗ ಜಮಾನದ ಅನ್ಸುತ್ತೆ ಇವೆಲ್ಲ. ಯಪ್ಪ, ಇಲ್ಲೂ ವಾಸ ಇದ್ರು ಏನು ಸುತ್ತಮುತ್ತ ನೋಡಿ. ಕೆಳಗೆ ಹೋಗೋಣ ಮಚ್ಚ, ಈ ಮೇಲೆ ಬಯಸ್ತಾರೆ ಬೇಡ, ಕೆಳಗಡೆ ಹೋಗೋಣ ಫಸ್ಟ್. ಏನಾದ್ರು ಕತ್ಲಲ್ಲಿ ಬಂದ್ಬಿಟ್ರೆ ಏನು ಕತ್ಲಲ್ಲೇ ಇಷ್ಟೊಂದು ಭಯ ಆಗ್ತೈತೆ. ಹಿಂಗ್ ಕತ್ತಲ್ ಬಂದ್ರೆ ಯಾರು ಇಲ್ಲ. ಟೈಮು 4:34. ಬಿಸಿಲು ಆ ಸೈಡ್ ಎಲ್ಲ ಬಿಸಿಲು ಬರ್ಬೇಕಾದ್ರೆ ನೀವೇ ನೋಡಿದೆ. ಈ ಜಾಗದಲ್ಲಿ ಮಾತ್ರ ಹೆಂಗೈತೆ ಅಂದ್ರೆ ಮರ ಎಲ್ಲ ಬೆಳೆದ್ಬಿಟ್ಟು ಗಾಯ್ಸ್, ಇವಾಗ ನಾವು ಇದ್ರಲ್ಲಿ ತಗೊಂಡಿರೋದು ಏನಂದ್ರೆ ನಾವು ನೈಟು ಲೈವ್ ಸ್ಟ್ರೀಮ್ ಬರ್ತೀವಿ ಈ ಜಾಗದಲ್ಲಿ. ಇವಾಗ ಲೈಕ್ ಹೆಂಗೆ ಅಂತಂದ್ರೆ ಒಂದ್ ಸೀಸನ್ ಅಲ್ಲಿ 2 ಎಪಿಸೋಡ್, ಒಂದಿನ ಹೊರಗಡೆದು ಇದ್ರ ಲೊಕೇಶನ್ ಬಗ್ಗೆ ತಿಳ್ಕೊಳಕ್ಕೆ 1 ಎಪಿಸೋಡ್, ಫಸ್ಟ್ ಎಪಿಸೋಡ್. 2ನೇ ಎಪಿಸೋಡ್ ಬಂದ್ಬಿಟ್ಟು ಇಲ್ಲಿ ಏನಾಯ್ತು, ಯಾರ್ ಸತ್ರು, ಯಾರಿದ್ರು, ಯಾರಿಗೇನಾಯ್ತು, ಹೆಚ್ಚು ಕಡಿಮೆ ಆಯ್ತು, ಆಮೇಲೆ ಊರಿನ ಜನ ಎಲ್ಲ ಇದ್ರ ಬಗ್ಗೆ ಏನ್ ನಂಬ್ತಾರೆ, ಏನ್ ಮಾತಾಡ್ತಾರೆ, ಅದು ಬಂದ್ಬಿಟ್ಟು 2ನೇ ಎಪಿಸೋಡ್. 3ನೇ ಎಪಿಸೋಡ್ ಬಂದ್ಬಿಟ್ಟು ಅವರೆಲ್ಲ ಹೇಳಿದ್ರೆ ನಾವು ಒಂದ್ಸಲ ಲೈವ್ ನಾವು ಎಕ್ಸ್ಪೀರಿಯನ್ಸ್ ಆಗ್ಬೇಕು ನಮ್ಗೂ. ಅದಕ್ಕೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ, ನೀನು ಹೇಳ್ದಂಗೆ ಲೈವ್ ಸ್ಟ್ರೀಮ್ ಮಾಡ್ತೀವಿ. ಲೈವ್ ಸ್ಟ್ರೀಮ್ ಮಾಡಿ ನಮ್ಗೆ ಅನುಭವ ಆಗುತ್ತೆ. ಯಾಕಂದ್ರೆ ನಾವು ಒಂದಿನ ನೈಟ್ ಇಲ್ಲೇ ಇರ್ತೀವಿ, ಒಂದಿನ ನೈಟ್ ಇಲ್ಲೇ ಇದ್ಬಿಟ್ಟು ಇಲ್ಲೇ ನಮ್ಗೆ ಏನ್ ಬೇಕು ಎಲ್ಲ ತಗೊಂಡು. ನೋಡಿ ಗಾಯ್ಸ್, ಗಾಳಿ ಹೆಂಗ್ ಬರ್ತೈತೆ, ಸೌಂಡ್ ನೋಡಿ ಕೇಳಿಸ್ಕೊಳ್ಳಿ. ಗಾಳಿದು ನೋಡಿ ಹೆಂಗಿದೆ, ಗೊತ್ತಿಲ್ಲ ನೈಟ್ ಏನು ಮಾಡಬೇಕು ಏನು ಅಂತ ನೋಡಬೇಕು ಗೈಸ್. ನೋಡಿ ಹಿಂದೆಗಡೆ ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ. ಯಾವ ಥರ ಇದೆ ಅಂದರೆ
ಒಂಥರ ಸೌಂಡ್ ಬರೋದಾಗಲಿ ಆ ಥರ ಎಲ್ಲ ಆಗುತ್ತಂತೆ ಇಲ್ಲಿ. ಗೊತ್ತಿಲ್ಲ ನಮಗೂ, ಇಲ್ಲಿ ಲೋಕಲ್ಸ್ ಹೇಳಿರೋದು. ಬಟ್ ನಾವು ಇದನ್ನು ನಿನ್ನೆ ನೈಟ್ ಮಾಡಬೇಕಾಗಿತ್ತು ಲೈವ್ಗೆ, ಇವತ್ತು ನೈಟ್ ಬರ್ತೀವಿ ನಾವು. ಒಳ್ಳೆ ಟೇಬಲ್ ತಗೊಂಡಿದ್ದಾರೆ, ಒಳ್ಳೆ ಬಾಂಡೆದ್ದಾರೆ, ಡೈನಿಂಗ್ ಟೇಬಲ್. ಇವತ್ತು ನೈಟ್ ಬರ್ತೀವಿ ಫ್ರೆಂಡ್ಸ್. ನೋಡಿ ಕ್ಲಾಸ್ ಬರ್ತೀವಿ ಇವತ್ತು ನೈಟ್ಗೆ. ದಯವಿಟ್ಟು ಎಲ್ಲರೂ ಬಂದು ಸಪೋರ್ಟ್ ಮಾಡಿ. ಇಲ್ಲಾಗಲೇ ಭಯ ಪಡ್ತಿದ್ದಾರೆ. ಮನೆ ಸುತ್ಕೊಂಬರನ್ ಬಾ. ತೆಂಗಿನ ಮರ ಬೇರೆ ಇಲ್ಲೆಲ್ಲ ಫುಲ್ಲು. ನೋಡಿ ಇದೇ ಏನು ಮರ ಅಂತಾರೆ, ತ್ಯಾಗದ ಮರ, ಟೀ ಕೂಡ ಅನ್ಸುತ್ತಿದೆಲ್ಲ. ನೋಡಿ ಇದೇ ಮನೆ ಹೆಂಗೈತೆ ನೋಡ್ರಿ ಮನೆ. ಇಲ್ಲಿ ನೋಡಿ ಯಾವ ಟೇಬಲ್ ಕೂಡ ಐತೆ, ಪಾಳು ಕೂಡ ಐತೆ ನೋಡ್ರಿ. ಟೇಬಲ್ ಇಟ್ಟವ್ರೆ ಇಲ್ಲಿ ಏನೇನೋ. ಅವ್ರಿಗೆ ಇನ್ಸೆಂಟ್ ಆಗಿ ಜಾಗ ತೋರ್ಸೋಣ ಬಾ, ಆಮೇಲೆ ತೋರ್ಸೋಣ ಅದ್ ಬಗ್ಗೆ. ಫಸ್ಟ್ ಅವ್ರ ಬಗ್ಗೆ ಶಾಂತ ನೋಡಿ ಇದೆ. ಈಗೇನೈತೆ ಇದು ಕಾಣಿಸ್ತಿತ್ತಲ್ಲ, ಇದ್ರೊಳಗಡೆ ಚೆನ್ನಾಗಿರೋದು. ಅವತ್ತಿಂದ ಇದ್ರೊಳಗಡೆನೆ, ಇದ್ರೊಳಗಡೆ ಯಾರನ್ನು ಬಿಡ್ತಾ ಇಲ್ಲ. ಇವೆಲ್ಲ ಏನೇನೋ ಇದೆ. ಇಲ್ಲೇ ತೀರೋಗಿದ್ದು ಇದೇ ಜಾಗದಲ್ಲಿ ಹೆಂಗ್ ತೀರೋದು ಏನು ಅಂತ ನಾವು ಮುಂದಕ್ಕೆ ನೋಡೋಣ. ಇದೇ ಜಾಗದಲ್ಲಿ ನೋಡಿ, ಆ ಕಡೆ ನೋಡಿ, ಇದು ನೋಡಿದೆ ಗೊತ್ತಾ ನೀನ್ ಕರೆಕ್ಟಾಗಿ ಲಾಕ್ ನೋಡಿಲ್ಲ. ಹೆಂಗೆ ಅಂದ್ರೆ ಲೈಕ್ ಲಾಕ್ ಹೆಂಗೆ ಅಂತಂದ್ರೆ, ಹೆಂಗೆ ಅಂದ್ರೆ ಫುಲ್ ಲಾಕ್ ನೋಡಿದ್ವಲ್ಲ, ಅರ್ಶಿನ ಕುಂಕುಮ ನಾಮ ಹಾಕೋರೆ. ಅವಾಗಿಂದ ನಮ್ಮ ಊಟಲ್ಕಿನೋ ಇಲ್ಲ ಏನೋ ಗೊತ್ತಿಲ್ಲ. ನೋಡಿ ಅವೇನೋ ತಿನ್ಬೇಕು ಕಟ್ಟೈತೆ, ಅವೇನೋ ತಿನ್ಬೇಕು ಏನೇ ಮಾಡ್ಬೇಕು ಅಂದ್ರೆ ಇಲ್ಲಿ ಬರ್ತಾ ಇದೆ. ಫುಲ್ಲು ಹಾಳಾಗೋಗ್ಬಿಡೈತೆ ಮನೆ. ಅವರ ಫೋಟೋ ಎಲ್ಲ ಇಲ್ಲ ಇರ್ತದೆ, ಫೋಟೋ ಅವ್ರ ಬಟ್ಟೆ 5 ವರ್ಷದಿಂದ ಫೋಟೋ ಇಟ್ಕೊಂಡಿರ್ತಾರೆ. ಇಲ್ಲ ಒಂದು ನಮ್ಗೆ ಏನೋ ಒಂದು ಸಾಯಿಬಾಬಾ ಫೋಟೋ ಐತೆ ನೋಡಿ. ಸಾಯಿಬಾಬಾ ಫೋಟೋ, ಸಾಯಿಬಾಬಾದು ಸ್ಟಿಕ್ಕರ್. ಸಾಯಿರಾಮ್. ಸಬ್ಕಾ ಮಾಲಿಕ್ ಹೇ ಕೈ, ಅಲ್ಲಾ ಮಾಲಿಕ್. ಬನ್ನಿ ಹೊರಗಡೆ ಹೇಳ್ತೀವಿ. ಇದೆಲ್ಲ ಸ್ವಿಚ್ ಬೋರ್ಡು ಯಾವಾಗ ಜಮಾನದು ಮರದ ಸ್ವಿಚ್ ಬೋರ್ಡ್ ಇವೆಲ್ಲ. ಇಲ್ಲಿ ನೋಡಿ ಈ ಸ್ವಿಚ್ ತೋರಿಸಿದ್ರೇ ಗೊತ್ತಾಗುತ್ತೆ ನಿಮ್ಗೆ ಇದು ಯಾವ ಜಮಾನದ ಬಿಲ್ಡಿಂಗು ಅಂತ. ನಿಮಗೆ ಬಿಲ್ಡಿಂಗ್ ಇದು, ಹಳೇ ಬಿಲ್ಡಿಂಗ್ ಇದು. ಸ್ವಿಚ್ಗಳು ನೋಡಿ ಎಲ್ಲ ಆನಲ್ಲಿ ಇರುತ್ತೆ. ಕರೆಂಟ್ ಸಪ್ಲೈ ಇಲ್ಲ ಅಲ್ವಾ, ಅಲ್ಲಿಗೆ ತೆಗೆದುಬಿಟ್ಟಿರ್ತಾರೆ. ಲೈಟ್ ಇಲ್ಲ, ಏನಿಲ್ಲ. ಅದೇ ಅವಾಗಲೇ ಹೇಳಿದ್ನಲ್ಲ ನಿಮಗೆ ಈ ಮನೆ ಬಗ್ಗೆ ಏನು ಹೆಂಗೆ ಅಂತ. ಬಟ್ ಇವಾಗ ಅದು ಸ್ಟೋರಿಗೆ ಬರ್ತೀನಿ ನಾನು ಇವಾಗ. ಆ ಕೆಳವರ್ಗ ಮೇಲ್ವರ್ಗ ಅಂದ್ಕೊಂಡು ಅಪ್ಪ ಅಮ್ಮ ಇಲ್ದಿರೋದ ಕಾರಣ ಏನಾಗೋಗ್ಬಿಡ್ತು ಅಂದರೆ ಅವಳಿಗೆ ದೇವ್ರ ಮೇಲೆ ಭಕ್ತಿ ಅನ್ನೋದೇ ಬರಲಿಲ್ಲ ಅವಳಿಗೆ. ಬಟ್ ನಮ್ಗೆ ಯಾವ ರೇಂಜಲ್ಲಿ ಭಯ ಆಗ್ತಿದೆ ಅಂದರೆ, ಈಗ ನೋಡಿ ಇದೇ ಬಂಗ್ಲೆ. ಅವಳು ಅದೇ ಶಂಕರ ಅಂತ ನೋಡಿ. ಸೌಂಡು ಏನು ಅಂತ ಗೊತ್ತಾಗ್ತಾ ಇಲ್ಲ ಗೈಸ್. ಸತ್ತೋಗಿದ್ದಾರೆ. ನಿದ್ದೆ ಮಾಡದಿದ್ದರೆ ಮಗುವಿಗೆ ಹೇಳುತ್ತಾಳೆ ಕದರಿಸಿ ಅಮ್ಮ. ಬೇಟೆಗಾರರೆಲ್ಲ ಮಾಯ ಖರ್ಚಿಸಿದಾಗ ಕತ್ತರಿಸಿ